टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना सर ನಿಮ್ಮದೇ ಸರ್ಕಾರದಲ್ಲಿ ಇದೆ ಆಲ್ರೆಡಿ ಬಹುಶಃ ನನಗೆ ಗೊತ್ತಿರೋಂಥ ಪ್ರಕಾರ ಯಾವುದೇ ತೀರ್ಮಾನಗಳು ಹೈಕಮಾಂಡ್ ತಗೋಬೇಕಾಗುತ್ತೆ. ಹೈಕಮಾಂಡ್ ತೀರ್ಮಾನಗಳು ಏನು ತಗೊಂತದನ್ನು ಇವತ್ತು ಉದಾಹರಣೆಗೆ ಹೇಳ್ಬೇಕಂದ್ರೆ ನಮ್ಮ ಯತ್ನಾಳ್ ಅವರಿಗೆ ನೋಟಿಸನ್ನು ಕೊಟ್ಟು ಅವ್ರು ಏನು ರಿಪ್ಲೈ ಕೊಡಬೇಕು ಕೊಟ್ಟಾಗಿದೆ. ಇವತ್ತು ಎಲ್ಲರೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ನಮ್ಮ ಪಾರ್ಟಿಯಲ್ಲಿದ್ದಂಥ ಆಂತರಿಕ ವಿಚಾರದ ಜೊತೆಲಿ ಆಂತರಿಕವಾದಂಥ ಮನಸ್ಥಿತಿಗಳು ಆಂತರಿಕವಾದಂಥ ತೊಂದರೆ ಇರೋ ಕಾರಣ ಅವನ್ನೆಲ್ಲ ಕೂಡ ಸರಿಪಡಿಸೋಂಥ ಕೆಲಸ ರಾಷ್ಟ್ರೀಯ ನಾಯಕರು ಮಾಡ್ತಾಯಿದ್ದಾರೆ, ರಾಜ್ಯ ನಾಯಕರು ಕೂಡ ಮಾಡ್ತಾಯಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಕೂಡಿಸಿ ಮಾತಾಡೋಂಥ ಕೆಲಸ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡಿಸ್ಕೊಂಡು ಒಗ್ಗಟ್ಟಿನಿಂದ ಪಾರ್ಟಿ ಸಂಘಟನೆ ಮಾಡೋಂಥ ಕೆಲಸ ಪಾರ್ಟಿ ಮಾಡುತ್ತೆ. ಸರ್ ಈಗ ಅಲ್ಲಿ ಹೋಟ್ಲ ಹತ್ರ ಒಬ್ಬ ಹಿರಿಯ ನಾಗರಿಕರು ಹೇಳ್ತಿದ್ರು ಸರ್, BJP ಸರ್ಕಾರದ ಆಡಳಿತಾವಧಿಯಲ್ಲಿ ತಾಲೂಕಿನ 74 ಕೆರೆಗಳಿಗೆ ಕೆರೆ ನೀರು ತುಂಬಿಸುವ ಯೋಜನೆ ಜಾರಿ ಬಂತು. ಅದು ಇದುವರೆಗೂ ಪೂರ್ಣ ಆಗಿಲ್ಲ. ರಾಮುಲು ಅವರು ಇಲ್ಲಿಂದ ಅದು ನಮ್ಮ ಪಲಾಂಕೋಟೆಯಲ್ಲಿ ಇದಿದೆ ಸರ್, ಅಲ್ಲಿವರೆಗೂ ಪಾದಯಾತ್ರೆ ಮಾಡಿದ್ರೆ ರೈತರಿಗೆ ಸಾರ್ಥಕ ಆಗುತ್ತೆ ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಸರ್. ಜಾತ್ರಾ ಮಹೋತ್ಸವ ಸಲುವಾಗಿ ಇದು ಮಾಡ್ತಾ ಇದ್ದೀವಿ. ಅದೇ ಸರ್, ಅಲ್ಲ ಅವ್ರ ರೈತರ ಅಭಿಪ್ರಾಯ ಸರ್. ರೈಟ್, ನನಗೇನಂದ್ರೆ ಅವತ್ತಿನ ಸಂದರ್ಭದಲ್ಲಿ ನಾನು ನಮ್ಮ ಸರ್ಕಾರ ಯಡಿಯೂರಪ್ಪರು ಮುಖ್ಯಮಂತ್ರಿ ಇರೋಂಥ ಟೈಮಲ್ಲಿ ಗೋಪಾಲಕೃಷ್ಣ ಅವರು ಶಾಸಕರಾಗಿದ್ದಂಥ ಟೈಮಲ್ಲಿ ಹಿರಿಯರೆಲ್ಲರೂ ಕೂಡ ಮಾರ್ಗದರ್ಶನದಲ್ಲಿ ಅವ್ರು ಒಂದೇ ಕೇಳಿರೋದು ಏನು ಅವತ್ತಿನ ಸಂದರ್ಭದಲ್ಲಿ ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ಅವಕಾಶ ಮಾಡಿಕೊಟ್ಕೊಂತ ಬಂದೀವಿ. ಈ ಸಾರಿ ಕೂಡ ನಾವು ಗೋಪಾಲಕೃಷ್ಣನ ಕೈ ಹಿಡ್ಕೊಂಡು ಪುನಃ ನಮ್ಮ ಸರ್ಕಾರ ಕೂಡ ಮುಖ್ಯಮಂತ್ರಿಗಳು ಯಡಿಯೂರಪ್ಪರು ಇದ್ದಾರೆ, ಅವ್ರು ಒಂದೇ ಒಂದು ಕೇಳಿದ್ರು, ವಿಮರ್ಶನ ಸೇರಿಸ್ಕೊಂಡು ನಮ್ಮ ಎಲ್ಲರೂ ಕೂಡ ಸೇರಿ ಕೇಳ್ಕೊಂಡಿದ್ದಷ್ಟೇ ಎಲ್ಲ ಕೆರೆಗಳು ನೀವು ತುಂಬಬೇಕನ್ನೋದೇ. ಇವತ್ತು ನಾವು ಕೆರೆಗಳು ಒಂದೇ ಕೂಡ್ಲಿಗೆ ಒಂದೇ ಅಲ್ಲ, ಮೊಣಕಾಲ್ಮೂರು, ಜಗಳೂರು, ನಂತರ ಪಾವಗಡ ತನಕ ತೊಗೊಂಡೋಗಂಥ ಕೆಲಸ ಕೂಡ ನಾವು ಮಾಡಿದ್ವಿ. ಜೊತೆಲಿ ಬೇರೆ ಬೇರೆ ವಿಚಾರದಲ್ಲಿ ಎಲ್ಲ ಕಡೆ